ಜ್ವಾಲೆಯನ್ನು ಆರಿಸುವಂತಹ ಎದೆಗಾರಿಕೆ ಶೌರ್ಯ ಇದ್ದ ಒಬ್ಬ ಗಂಡು ಮಗ ಈ ರಾಜ್ಯದಲ್ಲಿ ನಾನೇ ಆಗಿದ್ದೆ ಸಾರಥಿ. ಆಗಿದ್ದದ್ದೇ ಕಾರಣವಾಗಿದ್ದು ಸಾರಥಿ. ಇಡೀ ರಾಜ್ಯದಲ್ಲಿ ನಾನೇ ಆಗಿದ್ದೆ. ಆಲಿಸುತ್ತಿರುವ ಸಾರಥಿ, ಬಹುಭುಜ ಶೌರ್ಯದಲ್ಲಿ ನನಗೆ ಸ್ಪರ್ಧಿ, ಸಂಬಂಧದಲ್ಲಿ ಮಿತ್ರ, ಅರೆ ಯುದ್ಧದಲ್ಲೆಂತ ಸೋದರ ಮಾವ ಸಾರಥಿ. ಅಲ್ಲಿ ಬರೀ ಖಡ್ಗ ಮಾತಾಡುತ್ತವೆ, ಖಡ್ಗ ಕುಣಿಯುತ್ತವೆ, ಖಡ್ಗ ಝಳಪಿಸುತ್ತವೆ ಸಾರಥಿ. ಅಲ್ಲಿ ಖಡ್ಗ ಹಿಡಿದ ಕೈಗಳು ಎಂತಹು ಅನ್ನುವುದು ಮುಖ್ಯ ಅಂದ್ರೆ ಸಾರಥಿ. ಸಿಂಹದ ಗುಹೆಗೆ ಬರಿಗೈಲಿ ನುಗ್ಗುವ ತಾಕೊತ್ತಿರುವ ನನ್ನನ್ನ ಸೇನಾಧಿಪತ್ಯಕ್ಕೆ ಆರಿಸುವ ಪ್ರಶ್ನೆ ಇರಲಿಲ್ಲ ಸಾರಥಿ. ಅದಕ್ಕೆ ಮಹಾರಾಜರು ನನ್ನನ್ನು ಆರಿಸಲಿಲ್ಲ, ಆಹ್ವಾನಿಸಿ ಕೇಳಿಕೊಂಡರು. ಏನಾದರೂ ಮಾಡಿ ಇವರ ಹುಟ್ಟಡಗಿಸಿ ಬಾ, ನಿನ್ನ ಋಣ ನಾವು ತೀರಿಸುವವು ಅಂದರು ಸಾರಥಿ. ಅವರು ಆದೇಶ ನೀಡಿದ್ದರು. ನನ್ನ ಕರ್ತವ್ಯ ಎಂದು ಮಾಡುವ ಅಚಲ ಸ್ವಾಮಿನಿಷ್ಠನಾದ ನನಗೆ ಅವರು ಹೀಗೆಂದರೆ ಹೇಗಾಗಬೇಡ ಸಾರಥಿ. ಎಳೆಗರುಗಳ ಮೇಲೆ ನುಗ್ಗುವ ಪಟ್ಟೆ ಹುಲಿಯಂತೆ ರೋಷದಿಂದ, ವೀರಾವೇಶದಿಂದ, ಶೌರ್ಯದಿಂದ ನುಗ್ಗಿ ಎದುರಿಗೆ ಸಿಕ್ಕವರನ್ನೆಲ್ಲ ತರಿದು ಸದೆ ಬಡಿದವು, ಕಾಚ ಕಚ ಕತ್ತರಿಸಿದವು. ಬಹುಭುಜ ಸಿಗುವವರೆಗೂ ಅಡ್ಡ ಬಂದವರ ರುಂಡಗಳ ಚೆಂಡಾಡುತ್ತಾ ನುಗ್ಗಿದೆವು. ಕೇವಲ ಒಂದೇ ಹಗಲಿನಲ್ಲಿ ಸಾರಥಿ, ಕೇವಲ ಒಂದೇ ಹಗಲಿನಲ್ಲಿ ಸಾರಥಿ. ಬೇದರಿ ಬೆಪ್ಪಾಗಿ ಹಣ್ಣುಗಾಯಿ ನೀರುಗಾಯಿ ಆಗಿದ್ದ ರಕ್ತ ಸಿಕ್ತ ಬಹುಭುಜ ಓಡಿ ಬಂದು ನನ್ನ ಕಾಲ ಮೇಲೆ ಬಿದ್ದಿದ್ದ. ನಾನವನ ರುಂಡವನ್ನ ಒಂದೇ ಏಟಿಗೆ ಕತ್ತರಿಸಿ ಬಗೆಯಬಹುದಾಗಿತ್ತು ಸಾರಥಿ. ಆದರೆ ನಾನು ಹಾಗೆ ಮಾಡಲಿಲ್ಲ. ಅವನನ್ನ ಹೆಡೆಮುರಿ ಕಟ್ಟಿ ಸೆರೆಮನೆಯಲ್ಲಿಟ್ಟೆ ಸಾರಥಿ. ನಂತರ ಅತ್ತ ಸಂಚು ಮಾಡಿ ನುಗ್ಗುತ್ತಿದ್ದ ನಾಗಮಂಡಲದ ಸೈನ್ಯದ ಮೇಲೆ ಹಾಸಿದ ಹೆಬ್ಬುಲಿಗಳಂತೆ ಎರಗಿದೆವು. ಅಲ್ಲಿ ಇಲ್ಲಿ ಎಲ್ಲಂದರಲ್ಲಿ ಸಿಕ್ಕಿಸಿ ಚುಚ್ಚಿದೆವು.